ಪ್ರತಿಭಟನೆಯ ಉದ್ದೇಶವಿಷ್ಟೇ. ಏನು ಕೇಂದ್ರ ಸರ್ಕಾರ ಕಾಂಗ್ರೆಸ್ ತಂದಂಥ ತನ್ನ ಅವಧಿಯಲ್ಲಿ ತಂದಂಥ ಸಾರ್ವಜನಿಕ ಹಿತಾಸಕ್ತಿಯ ಯೋಜನೆಗಳಿಗೆ ಮರುನಾಮಕರಣ ಮಾಡುವ ಒಂದು ಉದ್ದೇಶದಿಂದ ಇದ್ದಂತಹ ಏನು ಜನಪರ ಕಾಯ್ದೆಗಳನ್ನ ತಿದ್ದುಪಡಿ ಮಾಡುವ ಮುಖಾಂತರ ಏನು ನಮ್ಮ ಸ್ವಾತಂತ್ರ್ಯದ ಪಿತಾಮಹ ಅಂತಲೇ ಹೇಳ್ಬೋದು, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರಿಗೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ 2005ರಲ್ಲಿ ಏನು ನಮ್ಮ ಅಂದಿನ ಪ್ರಧಾನಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಜಿ ಅವರು ನಮಗೆ ಏನು ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮದ ಜನರು ಒಂದು ನಿಶ್ಚಿಂತೆಯಿಂದ ಬದುಕಲು ಅವರಿಗೊಂದು ಸ್ಥಳೀಯ ಸರ್ಕಾರದ ಅವಶ್ಯಕತೆ ಇದೆ ಅಂತೇಳಿ ಅವತ್ತು ಮನ್ನೇರೇಗಾ ಯೋಜನೆಯನ್ನು ಜಾರಿಗೆ ತಂದರು. ಆ ಜಾರಿಗೆ ತಂದಂಥ ಉದ್ದೇಶ ಏನು ಅಂದರೆ ಸ್ಥಳೀಯವಾಗಿ ಜನರು ಗುಳೆ ಹೋಗುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಏನು ಪ್ರತಿನಿತ್ಯ ಅವರಿಗೆ ಸ್ಥಳೀಯವಾಗಿ ಕೂಲಿ ಸಿಗಬೇಕು, ಆ ಮುಖಾಂತರ ಅವರು ನೆಮ್ಮದಿಯಿಂದ ಜೀವನ ಮಾಡಬೇಕು. ಅವರು ರಾಜ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೇಂದ್ರಕ್ಕೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಥಳೀಯವಾಗಿ ತಮ್ಮ ಗ್ರಾಮ ಮಟ್ಟದಲ್ಲೇ ಗ್ರಾಮ ಪಂಚಾಯಿತು ಒಂದು ಪ್ರಜಾಸತ್ತಾತ್ಮಕವಾಗಿ ಕಾರ್ಯನಿರ್ವಹಿಸಿದ್ರೆ ಅದು ಖಂಡಿತ ಅವರಿಗೆ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಹತ್ವಾಕಾಂಕ್ಷೆಯಾದಂಥ ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಇದನ್ನು ಏನು ಪ್ರತಿನಿತ್ಯ ಗಮನಿಸ್ತಾ ಇದ್ದಂಥ ಏನು ಕೇಂದ್ರ BJP ಸರ್ಕಾರ ಇದಕ್ಕೆ ವಿರುದ್ಧವಾಗಿ ಮಹಾತ್ಮ ಗಾಂಧಿಯವರ ಹೆಸರಿಗೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿನಿತ್ಯ ಆ ಹೆಸರಿಗೆ ಮಸಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಹೊಸ ಯೋಜನೆಗಳನ್ನು ಜಾರಿಗೆ ತಂದಂಥ ಇತಿಹಾಸವೇ ಇಲ್ಲ. ಇದುವರೆಗೂ ಕಳೆದ 11 ವರ್ಷಗಳಿಂದ ಅದು ಏನಾದರೂ ಕೆಲಸಗಳನ್ನ ಮಾಡಿದೆ ಅಂತ ಏನಾದರೂ ಪ್ರೂವ್ ಮಾಡೋಕ್ಕೆ ನಾವು ಹೊರಟ್ರೆ ಅಲ್ಲಿ ಕಂಡು ಬರುವುದು ಒಂದಷ್ಟು ಹೆಸರು ಬದಲಾವಣೆಗಳು, ಯೋಜನೆಯ ಹೆಸರು ಬದಲಾವಣೆಗಳು ಮಾಡೋದಕ್ಕೂ ಮಾತ್ರ ಇದೆ. ರಾಜಕೀಯ ಯಾಕೆ ಅಂದರೆ ಎಲ್ಲರೂ ಕೂಡ ರಾಜಕೀಯ ಮಾಡೋ ಒಂದು ದಾರಿಯನ್ನು ಸ್ಪಷ್ಟವಾಗಿ ಗೋಚರ ಮಾಡ್ತಾರೆ. ಕೆಲವರು ಅಭಿವೃದ್ಧಿ ಮಾಡುವುದರ ಮುಖಾಂತರ ಒಂದು ಗೋಚರ ಆಗುತ್ತೆ ಅವರ ಸ್ಪಷ್ಟತೆ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾನು ಭಾವನಾತ್ಮಕವಾಗಿ ರಾಜಕೀಯವನ್ನು ಮಾಡಿ ತೋರಿಸ್ತೀನಿ, ನೀವು ಅಭಿವೃದ್ಧಿಯ ಮುಖಾಂತರ ಹೋದರೆ ನಾನು ಭಾವನಾತ್ಮಕವಾಗಿ ಜನರ ಬದುಕಿನ ಜೊತೆ ಜೀವದ ಜೊತೆ ಚೆಲ್ಲಾಟ ಆಡುವುದರ ಮೂಲಕ ನಾನು ರಾಜಕೀಯ ಮಾಡಿ ತೋರಿಸ್ತೀನಿ. ನೀವು ಏನು ಕಳೆದ 70 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯವನ್ನು ಮಾಡ್ಕೊಂಡು ಬಂದು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜನರ ಮನಸ್ಸಿನಲ್ಲಿ ನೀವು ಏನು ಒಂದು ಒಳ್ಳೆಯ ಹೆಸರನ್ನು ತಂದಿದ್ರಿ. ಇಂದಿರಾ ಗಾಂಧಿ ಆಗ್ಬೋದು, ಮಹಾತ್ಮ ಗಾಂಧಿ ಅವರಾಗ್ಬೋದು, ರಾಜೀವ್ ಗಾಂಧಿ ಆಗ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ಮನಮೋಹನ್ ಸಿಂಗ್ ಜಿ ಅವರಾಗ್ಬೋದು, ಹೀಗೆ ಸಾಕಷ್ಟು ಮತ್ತು ರಾಜ್ಯದಲ್ಲಿ ಹಲವು ನಾಯಕರುಗಳಾಗ್ಬೋದು. ಇವರ ಎಲ್ಲರ ಹೆಸರನ್ನು ಮರೆಯುವ ಕೆಲಸವನ್ನು ಮಾಡೋಬೇಕಂದ್ರೆ ನಮಗಿರೋದು ಏಕೈಕ ದಾರಿ ಜನರ ಭಾವನೆಗಳ ಜೊತೆ ಆಟ ಆಡುವುದು ಅನ್ನೋದು BJPಯವರ ಸ್ಪಷ್ಟ ಉದ್ದೇಶವಾಗಿದೆ. ಇದಿಷ್ಟೇ ಅವರ ಒಂದು ಈ ಒಂದು ಏನು ದ್ವೇಷಕ್ಕೆ ಕಾರಣ ಅಂತ ನಾನು ಹೇಳ್ಬೋದು. ನೋಡಿ, ನಾವೆಲ್ಲರೂ ಕೂಡ ಇತಿಹಾಸವನ್ನು ಓದ್ಕೊಂಡು ಬಂದವರು, ಇತಿಹಾಸವನ್ನು ಗಮನಿಸ್ತಾ ಬರ್ತಾ ಇರೋರು. ಇತಿಹಾಸವಲ್ಲವನ್ನು ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಆದರೆ ಈಗ ಏನಾಗ್ತಾ ಇದೆ ಅಂದರೆ, ಕಳೆದ 11 ವರ್ಷಗಳಿಂದ ನಾನು ಮಾಡಿದ್ದೇ ಕಾನೂನು, ನಾನು ಬರೆಯೋದೇ ಇತಿಹಾಸ ಅನ್ನೋದನ್ನು ಕೇಂದ್ರ BJP ಸರ್ಕಾರ ಸ್ಪಷ್ಟ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ, ಈ ಬಾರಿಯ ಏನು ಜನವರಿ 26ರ ಗಣರಾಜ್ಯೋತ್ಸವದಲ್ಲಿ ನಮ್ಮ ರಾಜ್ಯದ ಸ್ತಬ್ಧ ಚಿತ್ರವನ್ನು ನಿರಾಕರಿಸುವುದು ಇದಕ್ಕೆ ಸ್ಪಷ್ಟವಾಗಿದೆ. ಗಣಗಳು ಅಂದರೆ ಹಲವು ರಾಜ್ಯಗಳು ಸೇರಿರುವಂತಹ ಒಕ್ಕೂಟ ವ್ಯವಸ್ಥೆಯೇ ನಮ್ಮ ಭಾರತ. ಈ ಭಾರತದ ಕೇಂದ್ರಾಡಳಿತವನ್ನು ನಡೆಸಿರುವಂಥ ಒಕ್ಕೂಟ ಸರ್ಕಾರಗಳ ಏನು ಮುಖ್ಯ ಅಧಿಪತಿಯಾಗಿರುವಂತಹ BJP ಸರ್ಕಾರವು ಈ ರೀತಿ ರಾಜ್ಯಗಳ ಹಿತಾಸಕ್ತಿಯನ್ನು, ರಾಜ್ಯದ ಅಭಿವೃದ್ಧಿಯನ್ನು ಇದನ್ನು ನಿರಾಕರಿಸ್ತಾ ಇರೋದು ನಿಜಕ್ಕೂ ಕೂಡ ನಮಗೆ ಖಂಡನೀಯವಾಗಿದೆ. ಖಂಡಿತ ಅಪಾಯಕಾರಿನೇ ಇದು. ರಾಜ್ಯಗಳು ಇನ್ನು ಮುಂದೆ ಭಯದ ವಾತಾವರಣದಲ್ಲಿ ಬದುಕಬೇಕಾಗಿದೆ. ರಾಜ್ಯದಲ್ಲಿರುವಂಥ ಜನರು ಕೂಡ ಭಯದ ವಾತಾವರಣದಲ್ಲಿ ಬದುಕಬೇಕಾಗಿದೆ. ಸರ್ವಾಧಿಕಾರಿ ಧೋರಣೆಯಾಗಿದೆ ಇದು. ನಾನು ಹೇಳಿದ್ದನ್ನೇ ಮಾಡಬೇಕು ನೀವು, ನಾನು ಮಾಡೋದನ್ನೇ ನೀವು ನೋಡಬೇಕು, ಅದನ್ನೇ ಚಾಲನೆಯಲ್ಲಿ ಇರಬೇಕು, ನೀವು ಪ್ರತಿನಿತ್ಯ ನನ್ನ ಜಪವನ್ನೇ ಮಾಡಬೇಕು ಅನ್ನುವುದು ಈ ಕೇಂದ್ರ BJPಯ ಒಂದು ಉದ್ದೇಶವಾಗಿದೆ. ನನಗೆ ಕಳಿಸೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.